ನಮಸ್ಕಾರ ಪ್ರಿಯ ವೀಕ್ಷಕರೇ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ನಿನ್ನೆ ದಿನಾಂಕ 8/3/26ರಂದು ಶ್ರೀ ರಾಜರಾಜೇಶ್ವರಿ ದೇವಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಪೂಜ್ಯ ಶ್ರೀ ಗಣಪತಿ ಮಹಾರಾಜರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ರಾಜು ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಊರಿನ ಗಣ್ಯ ಹಿರಿಯರಾದ ರಾಜೇಂದ್ರಗೌಡ ಪಾಟೀಲ್, ವಿಠಲ್ಗೌಡ ದೇವರೆಡ್ಡಿ, ಭಾಸ್ಕರ್ ಹಿರೇಮತ್ರಿ, ಎಚ್.ಎಸ್. ನಾಯ್ಕರ್, ಸೋಮನಗೌಡ ದ್ಯಾಮನಗೌಡರ್, ರಾಜು ತುಬಚಿ, ಸುಭಾಷ್ ಮೂಡಲ್ಗಿ, ಜಗದೀಶ್ ಬಡಗೇರ್, ವೀರೇಶ್ ಪತ್ತಾರ್, ಬಾಳು ಮೂಲಿಮನಿ, ಹೊಸಮಠ್ ಗುರುಗಳು, ಬ್ಯಾಡಗಿ ಗುರುಗಳು ಹಾಗೂ ಮೈತ್ರಾ ಹೊಂಗಲ್, ಜಯಶ್ರೀ ಹಿರೇಮಠ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನಿಂದ ಬಂದ ವಿವಿಧ ಗ್ರಾಮಗಳಿಂದ ಬಂದ ಆಶ್ರಮ ಸದ್ಭಸ್ತಕರು, ಶ್ರೀ ರಾಜರಾಜೇಶ್ವರಿ ಸೊಸೈಟಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಜಾತ್ರೆ ವಿವರ: ಏಪ್ರಿಲ್ 20ರಂದು ಚಂಡಿಕಾ ಹೋಮ, 23ರಂದು ಉಡಿ ತುಂಬುವ ಕಾರ್ಯಕ್ರಮ, ವೇದಾಂತ ವೇದಿಕೆ, 24ರಂದು ವೇದಾಂತ ಪರಿಷತ್ ಹಾಗೂ ಸಾಯಂಕಾಲ 5 ಗಂಟೆಗೆ ಶ್ರೀದೇವಿ ರಥೋತ್ಸವ ಜರುಗುವುದು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ವೇದಿಕೆ ಬರತಕ್ಕಂಥ ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಾಯಿ ರಾಜರಾಜೇಶ್ವರಿ ಇನ್ನು 3 ದಿವಸಗಳ ಬಹಳಷ್ಟು ಕಠಿಣ ಅನ್ನೋದ್ರ ಸಲುವಾಗಿ ಒಂದು ದಿವಸ ನನಗೆ ರಾತ್ರಿ ಬಂದು ಹೇಳಿದಾಳು. ನಾವು ಬರೀ ರಾತ್ರಿ ಒಂದು ಪ್ರಥಮ ಮೊದಲನೇ ದಿವಸ ನಾವು ಚಂಡಿಕಾ ಹೋಮ ಮಾಡಿಸ್ತಿದ್ದೀವಿ. ಈ ಸರಿ ಮಹಾಮೃತ್ಯುಂಜಯ ಹೋಮ ಮಾಡ್ಸಕತ್ತೀವಿ. ಸುದರ್ಶನ ನವಗ್ರಹ